ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ಏನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಆ, ಏನು ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಅದರಲ್ಲಿ ಏನು ಕಪಿಲೇಶ್ವರ ದೇವಸ್ಥಾನ ಕೂಡ ಇರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಐತಿಹ್ಯ ಕೂಡ ಇರುವಂಥದ್ದು. ಸುಮಾರು 15ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನದ ಶಿವಲಿಂಗ ಮೂರ್ತಿ ಉದ್ಭವ ಆಗಿತ್ತು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೂಡ ಇರುವಂಥದ್ದು. ಹಾಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಗಮನಿಸ್ಬೋದು, ಶಿವಲಿಂಗ ಉದ್ಭವ ಮೂರ್ತಿ ಇದು ಏನು ಮುನಿಗಳ ತಪಸ್ಸಿನ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ದೇವಸ್ಥಾನ ಉದ್ಭವ ಆಗಿರುವಂಥದ್ದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಾಳೆಯ ದಿವಸ ಇದಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಲಾಗುತ್ತೆ ಮತ್ತು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯಿಂದ ಶಿವಲಿಂಗ ಮೂರ್ತಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಮತ್ತು ಚಂದ್ರಗ್ರಹಣದ ಮುಗಿದ ಮೇಲೆ ಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ನೀಡಿರುವಂಥದ್ದು. ಜೊತೆಗೆ ಏನು ಬಿಲ್ವ ಪತ್ರೆಯನ್ನು ತೆಗೆದು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ನಂತರ ದೇವಸ್ಥಾನಕ್ಕೆ ಗೋಮೂತ್ರವನ್ನು ಸಿಂಪಡಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಒಂದು ದೇವಸ್ಥಾನ ಪ್ರಮುಖವಾಗಿ ಭಾವುಕರ ಕೈಲಾಸ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ ಆಗಿರುವಂಥದ್ದು. ಹರ ಮತ್ತು ಹರಿ ಪರಸ್ಪರ ಪರವಾಗಿ ಮುಖಾಮುಖಿ ಆಗಿರುವಂಥ ದೇವಸ್ಥಾನ ಕೂಡ ಇದಾಗಿರುವಂಥದ್ದು. ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಹಾಗಾಗಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ಶಿವಲಿಂಗ ಮೂರ್ತಿ ಕೂಡ ಉದ್ಭವ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಿರುವಂಥದ್ದು ಗಮನಿಸ್ಬೋದು. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಇರುವಂಥದ್ದು. ಉತ್ತರ ಭಾರತ ಇರಬಹುದು, ದೇಶದ ನಾನಾ ಕಡೆಯಿಂದ ಭಕ್ತರ ಆಗಮಿಸ್ತಾರೆ ಮತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಇದೊಂದೇ ದೇವಸ್ಥಾನ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಬಹುತೇಕ ಮುಜರಾಯಿ ಇಲಾಖೆಗೆ ಒಳಪಡುವಂಥ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ಏನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿ ಇರುವಂಥದ್ದು ಗಮನಿಸ್ಬೋದು. ಏನು ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಅದರಲ್ಲಿ ಏನು ಕಪಿಲೇಶ್ವರ ದೇವಸ್ಥಾನ ಕೂಡ ಇರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಐತಿಹ್ಯ ಕೂಡ ಇರುವಂಥದ್ದು. ಸುಮಾರು 15ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನದ ಶಿವಲಿಂಗ ಮೂರ್ತಿ ಉದ್ಭವ ಆಗಿತ್ತು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೂಡ ಇರುವಂಥದ್ದು. ಹಾಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಗಮನಿಸ್ಬೋದು, ಶಿವಲಿಂಗ ಉದ್ಭವ ಮೂರ್ತಿ ಇದು ಏನು ಮುನಿಗಳ ತಪಸ್ಸಿನ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ದೇವಸ್ಥಾನ ಉದ್ಭವ ಆಗಿರುವಂಥದ್ದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಾಳೆಯ ದಿವಸ ಇದಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಲಾಗುತ್ತೆ ಮತ್ತು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯಿಂದ ಶಿವಲಿಂಗ ಮೂರ್ತಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಮತ್ತು ಚಂದ್ರಗ್ರಹಣದ ಮುಗಿದ ಮೇಲೆ ಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ನೀಡಿರುವಂಥದ್ದು. ಜೊತೆಗೆ ಏನು ಬಿಲ್ವ ಪತ್ರೆಯನ್ನು ತೆಗೆದು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ನಂತರ ದೇವಸ್ಥಾನಕ್ಕೆ ಗೋಮೂತ್ರವನ್ನು ಸಿಂಪಡಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಒಂದು ದೇವಸ್ಥಾನ ಪ್ರಮುಖವಾಗಿ ಭಾವುಕರ ಕೈಲಾಸ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ ಆಗಿರುವಂಥದ್ದು. ಹರ ಮತ್ತು ಹರಿ ಪರಸ್ಪರ ಪರವಾಗಿ ಮುಖಾಮುಖಿ ಆಗಿರುವಂಥ ದೇವಸ್ಥಾನ ಕೂಡ ಇದಾಗಿರುವಂಥದ್ದು. ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಹಾಗಾಗಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ಶಿವಲಿಂಗ ಮೂರ್ತಿ ಕೂಡ ಉದ್ಭವ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಿರುವಂಥದ್ದು ಗಮನಿಸ್ಬೋದು. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಇರುವಂಥದ್ದು. ಉತ್ತರ ಭಾರತ ಇರಬಹುದು, ದೇಶದ ನಾನಾ ಕಡೆಯಿಂದ ಭಕ್ತರು ಆಗಮಿಸ್ತಾರೆ ಮತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಇದೊಂದೇ ದೇವಸ್ಥಾನ ಅಷ್ಟೇ ಅಲ್ಲ,
ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಬಹುತೇಕ ಮುಜರಾಯಿ ಇಲಾಖೆಗೆ ಒಳಪಡುವಂಥ ಬಹುತೇಕ ಎಲ್ಲ ದೇವಸ್ಥಾನಗಳು ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿರುವಂಥದ್ದು ಗಮನಿಸ್ಬೋದು. ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಅದರಲ್ಲಿ ಕಪಿಲೇಶ್ವರ ದೇವಸ್ಥಾನ ಕೂಡ ಇರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಐತಿಹ್ಯ ಕೂಡ ಇರುವಂಥದ್ದು. ಸುಮಾರು 15ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನದ ಶಿವಲಿಂಗ ಮೂರ್ತಿ ಉದ್ಭವ ಆಗಿತ್ತು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೂಡ ಇರುವಂಥದ್ದು. ಹಾಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಗಮನಿಸ್ಬೋದು, ಶಿವಲಿಂಗ ಉದ್ಭವ ಮೂರ್ತಿ ಇದು ಮುನಿಗಳ ತಪಸ್ಸಿನ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ದೇವಸ್ಥಾನ ಉದ್ಭವ ಆಗಿರುವಂಥದ್ದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಾಳೆಯ ದಿವಸ ಇದಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಲಾಗುತ್ತೆ ಮತ್ತು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯಿಂದ ಶಿವಲಿಂಗ ಮೂರ್ತಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಮತ್ತು ಚಂದ್ರಗ್ರಹಣದ ಮುಗಿದ ಮೇಲೆ ಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ನೀಡಿರುವಂಥದ್ದು. ಜೊತೆಗೆ ಬಿಲ್ವ ಪತ್ರೆಯನ್ನು ತೆಗೆದು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ನಂತರ ದೇವಸ್ಥಾನಕ್ಕೆ ಗೋಮೂತ್ರವನ್ನು ಸಿಂಪಡಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಒಂದು ದೇವಸ್ಥಾನ ಪ್ರಮುಖವಾಗಿ ಭಾವುಕರ ಕೈಲಾಸ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ ಆಗಿರುವಂಥದ್ದು. ಹರ ಮತ್ತು ಹರಿ ಪರಸ್ಪರ ಪರವಾಗಿ ಮುಖಾಮುಖಿ ಆಗಿರುವಂಥ ದೇವಸ್ಥಾನ ಕೂಡ ಇದಾಗಿರುವಂಥದ್ದು. ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಹಾಗಾಗಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ಶಿವಲಿಂಗ ಮೂರ್ತಿ ಕೂಡ ಉದ್ಭವ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಿರುವಂಥದ್ದು ಗಮನಿಸ್ಬೋದು. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಇರುವಂಥದ್ದು. ಉತ್ತರ ಭಾರತ ಇರಬಹುದು, ದೇಶದ ನಾನಾ ಕಡೆಯಿಂದ ಭಕ್ತರ ಆಗಮಿಸ್ತಾರೆ ಮತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಇದೊಂದೇ ದೇವಸ್ಥಾನ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಬಹುತೇಕ ಮುಜರಾಯಿ ಇಲಾಖೆಗೆ ಒಳಪಡುವಂಥ ಬಹುತೇಕ ಎಲ್ಲ ದೇವಸ್ಥಾನಗಳು ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿರುವಂಥದ್ದು ಗಮನಿಸ್ಬೋದು. ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡಲಾಗ್ತದೆ. ಅದರಲ್ಲಿ ಕಪಿಲೇಶ್ವರ ದೇವಸ್ಥಾನ ಕೂಡ ಇರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಐತಿಹ್ಯ ಕೂಡ ಇರುವಂಥದ್ದು. ಸುಮಾರು 15ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನದ ಶಿವಲಿಂಗ ಮೂರ್ತಿ ಉದ್ಭವ ಆಗಿತ್ತು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೂಡ ಇರುವಂಥದ್ದು. ಹಾಗಾಗಿ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನಾಳೆ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಗಮನಿಸ್ಬೋದು, ಶಿವಲಿಂಗ ಉದ್ಭವ ಮೂರ್ತಿ ಇದು ಮುನಿಗಳ ತಪಸ್ಸಿನ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ದೇವಸ್ಥಾನ ಉದ್ಭವ ಆಗಿರುವಂಥದ್ದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಾಳೆಯ ದಿವಸ ಇದಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಲಾಗುತ್ತೆ ಮತ್ತು ಗ್ರಹಣದ ಅವಧಿಯಲ್ಲಿ ಬಿಲ್ವ ಪತ್ರೆಯಿಂದ ಶಿವಲಿಂಗ ಮೂರ್ತಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಮತ್ತು ಚಂದ್ರಗ್ರಹಣದ ಮುಗಿದ ಮೇಲೆ ಮಂಗಳಾರತಿಯನ್ನು ಕೂಡ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ನೀಡಿರುವಂಥದ್ದು. ಜೊತೆಗೆ ಬಿಲ್ವ ಪತ್ರೆಯನ್ನು ತೆಗೆದು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ನಂತರ ದೇವಸ್ಥಾನಕ್ಕೆ ಗೋಮೂತ್ರವನ್ನು ಸಿಂಪಡಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈ ಒಂದು ದೇವಸ್ಥಾನ ಪ್ರಮುಖವಾಗಿ ಭಾವುಕರ ಕೈಲಾಸ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ ಆಗಿರುವಂಥದ್ದು. ಹರ ಮತ್ತು ಹರಿ ಪರಸ್ಪರ ಪರವಾಗಿ ಮುಖಾಮುಖಿ ಆಗಿರುವಂಥ ದೇವಸ್ಥಾನ ಕೂಡ ಇದಾಗಿರುವಂಥದ್ದು. ಉತ್ತರದ ಕಾಸಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಕೂಡ ಈ ಒಂದು ದೇವಸ್ಥಾನಕ್ಕೆ ಇರುವಂಥದ್ದು. ಹಾಗಾಗಿ ಕಪಿಲ ಮುನಿಗಳ ತಪಸ್ಸಿನ ಫಲವಾಗಿ ಈ ಒಂದು ಶಿವಲಿಂಗ ಮೂರ್ತಿ ಕೂಡ ಉದ್ಭವ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಿರುವಂಥದ್ದು ಗಮನಿಸ್ಬೋದು. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಕೂಡ ಇರುವಂಥದ್ದು. ಉತ್ತರ ಭಾರತ ಇರಬಹುದು, ದೇಶದ ನಾನಾ ಕಡೆಯಿಂದ ಭಕ್ತರ ಆಗಮಿಸ್ತಾರೆ
ಭಾವಿಸ್ತಾರೆ ಮತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಲಾಗುತ್ತೆ. ಇದೊಂದೇ ದೇವಸ್ಥಾನ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಬಹುತೇಕ ಮುಜರಾಯಿ ಇಲಾಖೆಗೆ ಒಳಪಡುವಂಥ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.